ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಮನೆ ದೇವರ ಕೃಪೆಯಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಹಾಗೂ ನಮ್ಮ ವಾಸ್ತು ಗುರುಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭಿಸೋಣ. ಇವತ್ತಿನ ಸಂಚಿಕೆ ದಿಕ್ಕುಗಳು ಅಂತ. ತಮಗೆ ಆಶ್ಚರ್ಯ ಅನಿಸ್ಬೋದು, ಏನಪ್ಪ ಇವರು ದಿಕ್ಕುಗಳ ಬಗ್ಗೆ ಹೇಳ್ತಾ ಇದ್ದಾರಲ್ಲ. ಈಗಿನ ಜನರೇಷನ್ ಪ್ರಕಾರ ಎಲ್ಲರಿಗೂ ಮಾಹಿತಿ ಇರುತ್ತಲ್ಲ ದಿಕ್ಕುಗಳ ಬಗ್ಗೆ ಅಂತ ನಾವು ಅನ್ಕೋಬಹುದು. ಆದರೆ ಸುಮಾರು ಜನ ನಮಗೆ ಫೋನ್ ಕರೆ ಮಾಡಿ ತಮ್ಮ ಸಮಸ್ಯೆಗಳ ಬಗ್ಗೆ ಕೇಳುವಾಗ ಅವರಿಗೆ ಸರಿಯಾದ ದಿಕ್ಕುಗಳ ಬಗ್ಗೆ ಮಾಹಿತಿ ಇಲ್ಲದೆ ಕಾರಣ ತಪ್ಪು ಮಾಹಿತಿಗಳನ್ನು ಕೊಡುತ್ತಾರೆ. ಅಂದ್ರೆ ಅವರು ಕೇಳುವ ಪ್ರಶ್ನೆಗಳಲ್ಲಿ ನಾವು ಅವರಿಗೆ ನಿಮ್ಮ ಮನೆ ಯಾವ ದಿಕ್ಕಿಗೆ ದಾರಿ ಇದೆ ಅಥವಾ ರೋಡ್ ಇದೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಅವರು ಒಂದೊಂದು ಸರಿ ಒಂದೊಂದು ದಿಕ್ಕುಗಳನ್ನ ಹೆಸರು ಹೇಳ್ತಾರೆ. ಒಂದು ಸರಿ ಪೂರ್ವ ಅಂತಾರೆ, ಒಂದ್ಸರ ಆಗ್ನೇಯ ಅಂತಾರೆ, ಇನ್ನೊಂದ್ಸರ ದಕ್ಷಿಣ ಅಂತಾರೆ. ಈ ರೀತಿಯಾಗಿ ಅವರು ದಿಕ್ಕುಗಳ ಬಗ್ಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಾಗ ಅವರ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ಆನಂತರ ನಮಗೂ ಕೂಡ ಹೇಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದ್ದರಿಂದ ಈ ದಿಕ್ಕುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಸಂಚಿಕೆಯನ್ನ ಪ್ರಾರಂಭಿಸಿದ್ದೇನೆ. ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲರಿಗೂ ಸೂರ್ಯ ಯಾವ ದಿಕ್ಕಿನ ಕಡೆಗೆ ಹುಟ್ಟುತ್ತಾನೆ ಅನ್ನೋದು ಎಲ್ರಿಗೂ ಪರಿಚಯ ಇರುತ್ತೆ. ಈಗ ಸೂರ್ಯನ ದಿಕ್ಕನ್ನೇ ನಾವು ಮುಖ್ಯವಾಗಿ ತೆಗೆದುಕೊಂಡು ದಿಕ್ಕುಗಳು ಯಾವ ಕಡೆಗೆ ಬರುತ್ತೆ ಅನ್ನೋದೊಂದು ಮಾಹಿತಿ. ವೀಕ್ಷಕರೇ, ನಾವು ಸೂರ್ಯನ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ನಮ್ಮ ಮುಖದ ಎದುರುಗಡೆ ಬರುವಂತ ದಿಕ್ಕೇ ಪೂರ್ವ ದಿಕ್ಕು, ಹಾಗೂ ಸೂರ್ಯನಿಗೆ ನಾವು ಮುಖ ಮಾಡಿ ನಿಂತಾಗ ನಮ್ಮ ಬೆನ್ನ ಹಿಂದೆ ಬರುವಂತ ದಿಕ್ಕು ಪಶ್ಚಿಮ ದಿಕ್ಕಾಗಿರುತ್ತೆ. ಅದೇ ರೀತಿ ನಮ್ಮ ಬಲಗಡೆ ನೋಡಿದಾಗ, ಪೂರ್ವದ ದಿಕ್ಕಿಗೆ ಮುಖ ಮಾಡಿ ನಿಂತು ಬಲಗಡೆ ನೋಡಿದಾಗ ಅಥವಾ ಬಲಗಡೆ ನೋಡಿದಾಗ ಅದು ದಕ್ಷಿಣ ದಿಕ್ಕಾಗಿರುತ್ತೆ. ಅದೇ ರೀತಿ ಎಡಗಡೆ ನೋಡಿದಾಗ ಉತ್ತರ ದಿಕ್ಕಾಗಿರುತ್ತೆ. ಇವು ಮುಖ್ಯವಾಗಿ 4 ದಿಕ್ಕುಗಳು. ನಂತರ ಇನ್ನೂ 4 ದಿಕ್ಕುಗಳು ವಿದಿಕ್ಕು ಅಥವಾ ಬಾಹ್ಯ ದಿಕ್ಕುಗಳು ಅಂತ ಹೇಳ್ಬೋದು. ಈ ದಿಕ್ಕುಗಳು ಯಾವ ರೀತಿ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸ್ತೇನೆ. ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ, ಇವು ಮುಖ್ಯವಾಗಿ 4 ದಿಕ್ಕುಗಳು. ಈ ದಿಕ್ಕುಗಳಲ್ಲಿ ಪೂರ್ವ ಮತ್ತು ದಕ್ಷಿಣದ ಮಧ್ಯಭಾಗ ಬರುವಂಥದ್ದು ಆಗ್ನೇಯ ದಿಕ್ಕು, ಮತ್ತು ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯಭಾಗ ಬರುವಂಥದ್ದು ನೈಋತ್ಯ ದಿಕ್ಕು. ಅದೇ ರೀತಿ ಪಶ್ಚಿಮ ಮತ್ತು ಉತ್ತರದ ಮಧ್ಯಭಾಗ ಬರುವಂಥದ್ದು ವಾಯು ದಿಕ್ಕು, ಮತ್ತು ಉತ್ತರ ಮತ್ತು ಪೂರ್ವ ಮಧ್ಯಭಾಗ ಬರುವಂಥದ್ದು ಈಶಾನ್ಯ ದಿಕ್ಕು. ಈ ರೀತಿ ದಿಕ್ಕುಗಳನ್ನ ನಾವು ಕಂಡುಹಿಡ್ಕೋಬಹುದು. ಒಟ್ಟಿಗೆ 8 ದಿಕ್ಕುಗಳು ಬರುತ್ತವೆ. ವೀಕ್ಷಕರೇ, ದಯವಿಟ್ಟು ನೀವು ನಮಗೆ ಪ್ರಶ್ನೆ ಕೇಳುವಾಗ ಈ ದಿಕ್ಕಿನ ಬಗ್ಗೆ ಸರಿಯಾಗಿ ಮಾಹಿತಿ ತಿಳ್ಕೊಂಡು ಅಥವಾ ನಿಮ್ಮ ಮನೆ ಮುಂದೆ ನಿಂತುಕೊಂಡು ಸೂರ್ಯನಿಗೆ ಮುಖ ಮಾಡಿ ನಿಂತುಕೊಂಡು ಯಾವ ದಿಕ್ಕು ಯಾವ ಕಡೆ ಬರುತ್ತೆ ಅನ್ನುವ ಒಂದು ಸರಿಯಾದ ಮಾಹಿತಿಯೊಂದಿಗೆ ನಮಗೆ ನೀವು ಕರೆ ಮಾಡಿದಾಗ ನಿಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ದೊರಕಬಹುದು ಅಂತ ಹೇಳಿ ನಾನು ಹೇಳಬಲ್ಲೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ. ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ವಾಸ್ತು ಬಗ್ಗೆ ಒಳ್ಳೆ ಮಾಹಿತಿಗಳು ಸಿಗುತ್ತವೆ. ಮತ್ತು ಇವನ್ನ ನಿಮಗೆ ಇಷ್ಟವಾದಲ್ಲಿ ಇವನ್ನ ಬೇರೆಯವರ ಜೊತೆಗೆ ಹಂಚಿಕೊಳ್ಳಿ ಅಥವಾ ಶೇರ್ ಮಾಡಿ. ನಿಮ್ಮ ಹಾಗೆ ಅವರಿಗೂ
ಒಳ್ಳೆಯ ಮಾಹಿತಿಗಳು ಸಿಗಲಿ ಅಂತ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮತ್ತೆ ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದುಗಡೆ ಬರುತ್ತೇನೆ. ನಮಸ್ಕಾರ, ಧನ್ಯವಾದಗಳು.